ನಿತ್ಯಾನಂದಂ. ಇವತ್ತು ಸಂಸ್ಕಾರ ದಹನ ಕ್ರಿಯಾ ಅನ್ನೋ ಒಂದು ಶಕ್ತಿಯುತ ಪ್ರಕ್ರಿಯೆ ಬಗ್ಗೆ ತಿಳಿಸ್ಕೊಡ್ತೀನಿ. ಸಂಸ್ಕಾರ ದಹನ ಕ್ರಿಯಾ ಅನ್ನೋದು 5 ಹೆಜ್ಜೆಗಳ ಶಕ್ತಿಯುತ ಪ್ರಕ್ರಿಯೆ. ಪೂರ್ಣತ್ವವನ್ನು ಪಡೆಯೋದಿಕ್ಕೆ ಭಗವಾನರು ಹೇಳ್ಕೊಟ್ಟಿರುವಂಥದ್ದು. ಇದರಲ್ಲಿ ಭಗವಾನರ ಹಲವಾರು ವಿಡಿಯೋಗಳಿದೆ ಯೂಟ್ಯೂಬ್ನಲ್ಲಿ. ಈ ಸಂಸ್ಕಾರ ದಹನ ಕ್ರಿಯೆಯನ್ನು ನೀವು ಕಲ್ತ್ಕೊಳ್ಳೋದಿಕ್ಕೆ. ಇದನ್ನು ಮಾಡೋದ್ರಿಂದ ನಿಮಗೆ ಪ್ರತಿಯೊಬ್ಬರು ನಾವು ನಮ್ಮ ಗತಕಾಲದ ನೋವುಗಳನ್ನ ಸದಾ ನಮ್ಮಲ್ಲಿ ಇಟ್ಕೊಂಡಿರ್ತೀವಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಅದರಿಂದ ಹೊರಬರಬೇಕು ಅಂತ ನಮ್ಗೆ ಅನ್ಸಿದ್ರು ಕೂಡ ಬರೋದಿಕ್ಕೆ ಆಗ್ತಿರೋದಿಲ್ಲ. ಅದರಿಂದ ನಾವು ತುಂಬಾ ಅನುಭವಿಸ್ತಾ ಇರ್ತೀವಿ. ಭಗವಾನರು ಇದನ್ನ ಏನು ಹೇಳ್ಕೊಟ್ಟಿದ್ದಾರೆ, ಈ ಸಂಸ್ಕಾರ ದಹನ ಕ್ರಿಯೆಯನ್ನ ನೀವು ಮಾಡೋದ್ರಿಂದ ನೀವು ಸಂಪೂರ್ಣವಾಗಿ ನಿಮ್ಮ ಗತಕಾಲದ ನೋವುಗಳಿಂದ ಆಚೆ ಬರ್ಬೋದು. ಈ ಸಣ್ಣ ವಿಡಿಯೋಲಿ ಅದರ ಪೂರ್ತಿ ಎಲ್ಲ ನಾನು ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ ಹೇಗೆ ಮಾಡೋದು ಅಂತ ಹೇಳಿ. ನೀವು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ಒಂದು 21 ದಿವಸ ಅಥವಾ 42 ದಿವಸ ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮಲ್ಲಿ ನೀವು ಎಷ್ಟು ಹಗೂರವಾದ ಒಂದು ಫೀಲಿಂಗ್ ಬರುತ್ತೆ ನಿಮಗೆ. ಮತ್ತೆ ನಿಮ್ಮ ಮುಖದಲ್ಲಿ ಹೊಳಪು ಬರುತ್ತೆ. ಈ ಸಂಸ್ಕಾರ ದಹನ ಕ್ರಿಯೆನ ಕಲ್ತ್ಕೊಂಡು ಮಾಡಿ, ನಾನು ಮಾಡಿದ್ದೀನಿ, ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ತುಂಬಾನೇ ಅನುಕೂಲ ಆಗುತ್ತೆ. ಸಂಸ್ಕಾರ ದಹನ ಕ್ರಿಯೆಯನ್ನು ಮಾಡಿ ನಿಮ್ಮ ಜೀವನವನ್ನು ಆನಂದಿಸಿ. ನಿತ್ಯಾನಂದಂ.